ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗು ಡೈಲಿ ವ್ಲಾಗೆ. ಆಮೇಲೆ ಇವತ್ತು ಒಂದು ಸ್ವಲ್ಪ ಆಚೆ ಹೋಗ್ತಿದ್ವಿ, ಹಾಗಾಗಿ ಇವತ್ತಿನ ವ್ಲಾಗ್ನ ಚಾಲೂ ಮಾಡಿದ್ದೀನಿ. ನನ್ನ ಮಗನಿಗೆ ಆಚೆ ಹೋಗ್ತೀವಿ ಅಂದ ತಕ್ಷಣ ನೋಡಿ ಅವರು ಬಂದು ಚಪ್ಪಲ್ ತಂದು ನಡಿ ಆಚೆ ಹೋಗೋಣ ಅಂತಾನೆ. ಹಾಗಾಗಿ ಅವರು ಅವನಿಂದ ಬಚ್ಚಿಟ್ಕೊತಿದ್ದಾರೆ. ಆದರೂ ಅವ್ನು ಹುಡುಕ್ಬಿಟ್ಟೆ. ಆಮೇಲೆ ಇವತ್ತು ಎಲ್ಲಿಗೆ ಹೋಗ್ತೀವಿ, ಏನೇನು ತರ್ತೀವಿ ಅಂತ ನೋಡೋಣ. ಒಂದು ಸ್ವಲ್ಪ ಐಟಮ್ಸ್ ತರೋದಿತ್ತು. ಸ್ವಲ್ಪ ಐಟಮ್ಸ್ ಅನ್ನೋಕ್ಕೇನೋ ಒಂದು 2-3 ಅಷ್ಟೇ. ಅದಕ್ಕೋಸ್ಕರನೇ ಹೋಗ್ತಿರೋದು, ಮೇನ್ ಇರೋದು. ನಮ್ಮ ಮನೆಯವರು ಇವತ್ತು ಕೆಲಸಕ್ಕೆ ರೆಡಿ ಆಗಿದ್ದರು. ನಾನೇ ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗೋಣ, ಬೇಡ ಕೆಲ್ಸಕ್ಕೆ ಹೋಗೋದು ಅಂತ ಹೇಳಿದೆ. ಹಾಗಾಗಿ ಇವತ್ತು ಕೆಲಸನ ಸೂಟಿ ಮಾಡಿ ಮನೇಲಿದ್ದಾರೆ. ಇವಾಗ ನನ್ನ ಮಗನ ಜೊತೆ ಆಟ ಆಡ್ತಿದ್ದಾರೆ. ನಾನು ಇನ್ನೂ ರೆಡಿ ಆಗಬೇಕು. ಎಲ್ಲ ಕೆಲಸನೂ ಮುಗಿಸಿದ್ದೀವಿ ಆಲ್ಮೋಸ್ಟ್. ಅಡುಗೆ ಆಮೇಲೆ ಕೆಲಸ ಎಲ್ಲ ಮುಗಿದಿದೆ. ಪಾತ್ರೆ ಒಂದಿಷ್ಟು ತೊಳೆದಿದೆ. ಸೊ ನಾನು ಬಂದಮೇಲೆ ತೊಳಿಬೇಕು ಅಂದ್ಕೊಂಡೆ. ಅದಕ್ಕೆ ರೆಡಿ ಆಗೋಣ ಅಂತ ಬಂದೆ. ತಲೆ ಇಕ್ಕೊಂಡಿದ್ದೀನಿ. ಸೊ ಇವತ್ತು ಡಿಫ್ರೆಂಟಾಗಿ, ಅಂದರೆ ಫಸ್ಟಿಗೆ ಓದ್ತಿದ್ನಲ್ಲ, ಸೊ ಆ ಥರ ಬಾಚ್ಕೊಂಡಿದ್ದೀನಿ. ಆಮೇಲೆ ನಡುವಾಗ ಈ ಸ್ಟೈಲ್ನ ಬಿಟ್ಟಿದ್ದೆ. ಆಮೇಲೆ ಹೇರ್ ಫಾಲ್ ಆಗ್ತಾಯಿರೋದ್ರಿಂದ ಈ ಸ್ಟೈಲ್ನ ಬಿಟ್ಟಿದ್ದೆ. ಮತ್ತು ಇವತ್ತೇ ಹಾಕ್ಕೊಂಡಿರೋದು ನಾನು. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಆಮೇಲೆ ಡ್ರೆಸ್ ಚೇಂಜ್ ಮಾಡಬೇಕು, ಆಮೇಲೆ ರೆಡಿ ಆಗಬೇಕು. ಇನ್ನೂ ಯಾವ ಡ್ರೆಸ್ ಹಾಕ್ಕೊಳ್ಳೋದಾ ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಬ್ಲಾಗಲ್ಲಿ ಜಾಸ್ತಿ ಹಾಕಿರೋ ಬಟ್ಟೆನೇ ಹಾಕ್ತೀನಿ ವೀಡಿಯೋಸಲ್ಲಿ ಎಲ್ಲ. ಅಂದರೆ ಬಟ್ಟೆ ಏನಿಲ್ಲ ಅಂತಲ್ಲ, ತುಂಬ ಬಟ್ಟೆ ಇದೆ. ನನಗೆ ಕಂಫರ್ಟೇಬಲ್ ಅನ್ಸೋದು ನಾನು ಹಾಕ್ಕೊತೀನಿ. ಆಮೇಲೆ ನಾವು ಹೊರಟ್ವಿ. ಸೊ ಹೋಗುವಾಗ ವೀಡಿಯೋ ಮಾಡಬೇಕು ಅಂದ್ಕೊಂಡೆ. ಬಟ್ ನನ್ನ ಹತ್ರ ಇತ್ತು ಫೋನು. ಕೊಡು ಅಂದರೆ ಕೊಡ್ತಿರ್ಲಿಲ್ಲ. ಬೈಕ್ ಮೇಲಿದ್ವಲ್ಲ, ಹಾಗಾಗಿ ಕೊಡಲಿಲ್ಲ. ಹಾಗಾಗಿ ನಾನು ಇಸ್ಕೊಂಡೆ. ಅಮ್ಮನಿಗೆ ಭೇಟಿಯಾದೆ. ಯಾಕಂದರೆ ಈ ಗುಲ್ಬರ್ಗಾಗೆ ಹೋಗ್ತಿರೋದು, ಅಲ್ಲೇ ಅಮ್ಮನ ಮೀಟ್ ಆಗಲಿಲ್ಲ ಅಂದರೆ ಹೆಂಗೆ ಅಂತ ಅಮ್ಮನ ಮೀಟ್ ಆದ್ವಿ. ಅಮ್ಮನ ಹತ್ರ ಹೋದ. ಗಾಡಿಯಿಂದ ಇಳಿದ ತಕ್ಷಣ ಅಲ್ಲಿ ಅಂತ ಕೈ ಮಾಡ್ತಿದ್ದ ಅಮ್ಮನ ನೋಡಿ. ಸೊ ಆಮೇಲೆ ನನ್ನ ಪಪ್ಪನೂ ಬಂದರು. ಒಂದು ಜೊತೆ ಒಂದು ಸ್ವಲ್ಪ ಆಟ ಆಡ್ತಿದ್ರು ಅಲ್ಲೇ. ಅವ್ರ ಮನೆಗೆ ಹೋಗ್ತಾರೆ, ನಾನು ಈ ಕಡೆ ಮಾರ್ಕೆಟ್ಗೆ ಹೋಗಬೇಕು. ನಮ್ಮ ಮನೆಯವರು ನನ್ನ ಇಲ್ಲಿ ಬಿಟ್ಬಿಟ್ಟು ಬಟ್ಟೆ ಹಾಕೋಕ್ಕಂತ ಹೋಗಿದ್ದಾರೆ. ಬಟ್ಟೆ ಹಾಕಿ ಬಟ್ಟೆ ಹಾಗಾಗಿ ಅವರು ಹಾಕಿದ್ದಾರೆ. ನಾನು ಇಲ್ಲಿ ಅಮ್ಮನ ಹತ್ರ ಕೂತಿದ್ದೀನಿ. ಹೋಲತ್ತಾರ ನೋಡ್ರಿ ನಮ್ಮ ಮಮ್ಮಿ ಈಗ. ಇವಾಗ ಹೋಲತ್ತಾರ. ನಮ್ಮ ಮನೆಗೆ ಇನ್ನೂ ಬರಲ್ಲಾಗ್ಯಾರ ಎಲ್ಲಾರನು. ಏನು ಸುದ್ದು ನಂಗೆ ಹೋಗ್ತೀನಿ. ಅಪ್ಪನ ಹೋಲಿ ಗುರು ಅಲ್ಲಿ ತಾತ ಹೋಗ್ಯಾರಲ್ಲಿ ಹೋಗ್ಲಿ ಎಲ್ಲನ ಅಲ್ಲಿ ಮೂಲಿ ಮೇಲೆ ಹಿಡ್ದಾನ. ಫೋನ್ಪೇ ಮಾಡ್ಲತ್ತೀನಿ ಅಂತ ಹೇಳಿದ್ರು ಹಿಡ್ತಾನ ಬರೋದು. ಅಲ್ಲಿ ಮೂಲಿ ಮೇಲೆ ಬಟ್ಟೆ ಹಾಕಿ ನೋಡ್ರಿ. ನಮಗೆ ನಮ್ಮನ್ನು ಕೂಡಿಸಿ ತಿರ್ಗಾ ಹಾಕ್ಲಿಕ್ಕೆ ಹೋಗ್ತಾರೆ. ತಿರ್ಗಾ ಹಾಕ್ಲಿಕ್ಕೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರಪ್ಪು? ಅಪ್ಪ ಏ ಅಪ್ಪು ಬಂದು ನೋಡ್ರಿ. ಗುರ್ರಗಮ್ಮ ಬಂದು ನೋಡ್ರಿ. ಗುರ್ರಗಮ್ಮ ಕವರ್ ನಾ ಹೇಳ ಇಟ್ಕೊಟ್ಟಿನಲ್ಲ. ಕವರ್ ಹಾಕ್ಬೇಡ, ಕದ್ರ ಹಾಕ್ಲಿ. ಗಾಡಿ ಮ್ಯಾಗ ಕೂತ್ರ ನಿನ್ ಬಲ್ ಬರ್ತಾನಂತ ನೋಡ್ರಿ. ಇವಾಗ ಅಮ್ಮಂಗೆ ಟಾಟಾ ಮಾಡಿ, ಅಪ್ಪಂಗೆ ಟಾಟಾ ಮಾಡಿ ಇವಾಗ ಇನ್ನು ಕೂರಿಸ್ಕೊಂಡು ಹೋಗ್ತಿದ್ವಿ. ಮಾರ್ಕೆಟ್ಗೆ ಹೋಗಬೇಕು. ಆಮೇಲೆ ಮತ್ತೆ ಮನೆಗೆ ಹೋಗಬೇಕು. ಇವಾಗ ಫಸ್ಟು ಮತ್ತೆ ಅವ್ರದ್ದು ತಂಗಿ ಸಣ್ಣತ್ತೆ ಅವ್ರ ಮನೆಗೆ ಹೋಗಿ ಅದನ್ನು ಕರ್ಕೊಂಡು ಹೋಗಬೇಕು. ಅದ್ರಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಜನ ಇದ್ದರು. ಮತ್ತೆ ಟೈಲರಲ್ವ, ಸೊ ಅವಾಗಲೂ ಜನ ಇರ್ತಾರೆ. ಇವಾಗ ನಾವು ಪಾತ್ರೆ ಅಂಗಡಿಗೆ ಬಂದಿದ್ವಿ. ಸೊ ಏನು ತೊಗೊತೀನಿ ಅಂತ ನೋಡಿ ಗೈಸ್, ಲಕ್ಷ್ಮೀ ಮೂರ್ತಿ ಬೇಕಾಗಿತ್ತು. ಹಂಗಾಗಿ ಅದನ್ನು ತೊಗೊಂಡು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಹಾಗೆ ಬಂದ್ವಿ. ಲೇಟ್ ಆಗಿಬಿಟ್ಟಿತ್ತು, ಅದಕ್ಕಾಗಿ ಹಂಗೆ ಬಂದ್ವಿ. ಇವಾಗ ನಮ್ಮ ಮಗ ಮಲ್ಕೊಂಡವನೇ. ಅವನ ಜೊತೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಎದ್ವಿ ಇಬ್ಬರು. ಸೊ ಅವನು ಆಚೆ ತಾತನ ಹತ್ರ ಹೋಗಿದ್ದಾನೆ. ಅವನು ಇವಾಗ ಎದ್ದು ಹಿಂಗೆ ನಾನೇನು ತಂದಿದ್ದೀನಿ ಅಂತ ನೋಡಿ. ಮನೆಯಲ್ಲಿ ಕಳ್ಸೋದ್ಮೇಲೆ ಬರೀ ತೆಂಗು ಹಾಗೆ ಇತ್ತು. ಹಾಗಾಗಿ ಲಕ್ಷ್ಮೀ ಮೂರ್ತಿ ಇಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ. ಇವತ್ತು ತಂದೆ. ಬೆಳ್ಳಿ ಥರನಾ ಅಂತ ಅಂದ್ಕೊಂಡ್ವಿ, ಬಟ್ ಇವಾಗಿನ ರೇಟಿಗೆ ಆಗಲಿಲ್ಲ. ಮುಂದೆ ಆದರೆ ತೊಗೊತೀವಿ ಪಕ್ಕ. ಆಮೇಲೆ ಅದೊಂದು ಎಣ್ಣೆ ಹಾಕೋದಕ್ಕೆ ಅಂತ, ದೇವರ ಹತ್ರ ಎಣ್ಣೆ ಹಾಕೋಕ್ಕೆ ಅಂತ ಒಂದು ಸಣ್ಣದು ಕಿಟ್ಲೆ ತಂದಿದ್ದೆ. ಆಮೇಲೆ ಅದೊಂದು ಪ್ಲೇಟು ಕಳ್ಸೋಕ್ಕೆ ಅಂತ ಪ್ಲೇಟು
ಆಮೇಲೆ ಇದು ತುಳಸಿ ಗಿಡದಲ್ಲಿ ಕೃಷ್ಣ ಇರಬೇಕು ಅಂತ ಹೇಳ್ತಾರಲ್ವ, ಸೊ ಹಂಗಾಗಿ ಒಂದು ಲಿಟಲ್ ಕೃಷ್ಣನ ತಗೊಂಡು ಬಂದ್ವಿ. ಸೊ ನನಗೆ ತುಂಬ 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 ಇಷ್ಟ ಕೃಷ್ಣ ಅಂದರೆ. ಏನೋ ಗೊತ್ತಿಲ್ಲ, ಅದು ಚಿಕ್ಕ ಪಾಪುದು ಕೃಷ್ಣ ಅಂತೂ ಮೊದಲೇ ಇಷ್ಟ ನನಗೆ, ಅಷ್ಟಿಷ್ಟ. ಸೊ ನಮ್ಮ ಮನೆಯವರು ತಿನ್ನೋಕ್ಕೆ ತಂದಿದ್ದರು, 2 ಕ್ರೀಮ್ ಬಂದು ತಂದಿದ್ದರು. ಆಮೇಲೆ ಒಂದು 5 ಸ್ಟಾರ್, ಇದು ನನಗೆ 5 ಸ್ಟಾರ್ ನನಗೆ, ನನ್ನ ಮಗನಿಗೆ ಅದು ಅಲ್ಲಲ್ಲೆಲ್ಲ ಜೇಂಟ್ ಆಗುತ್ತೆ ಅಂತ ಅದನ್ನು ಕೊಡೋಲ್ಲ. ಆಮೇಲೆ ದಿಲ್ ಪಸಂದ್ ತಂದಿದ್ದರು. ಏನು ಗೊತ್ತಾ, ದಿಲ್ ಪಸಂದಲ್ಲಿ ಅವಾಗೆಲ್ಲ ಕಿಸ್ಮಿಸ್ ಹಾಕಿ ಮಾಡ್ತಿದ್ರು, ಇವಾಗ ಅದೇನೋ ಹಾಕಿ ಮಾಡ್ತಿದ್ದಾರೆ, ನಂಗೆ ಅದು ಇಷ್ಟನೇ ಆಗ್ತಿಲ್ಲ. ಎಲ್ಲ ತಿಂದ್ಬಿಟ್ಟು ಸಂಜೆ ರೊಟ್ಟಿ ಮಾಡೋಣ ಅಂತ ಮಾಡ್ತಿದ್ದೆ. ಎಲ್ಲ ಮುಗಿದ್ಮೇಲೆ ನನ್ನ ಮಗ ರೊಟ್ಟಿ ಮಾಡೋದಕ್ಕೆ ಅಂತ ಬಂದ. ಅಮ್ಮ ನೀನೇ ಎಷ್ಟೊತ್ತು ರೊಟ್ಟಿ ಮಾಡ್ತೀಯ ಅಮ್ಮ, ನಾನು ಮಾಡ್ತೀನಿ ಅಂತ ನನ್ನ ಅಂದ್ಬಿಡಿಸಿ ಅವ್ನು ಕೂತವನೆ ನೋಡಿ. ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡಿದಾನಲ್ವ. ಅದೊಂದು ಚಿಕ್ಕದು ರೊಟ್ಟಿ ಮಾಡವನೆ, ಉಪ್ಪು ರೊಟ್ಟಿ ಮಾಡಿದ್ದೆ ಅವನಿಗೋಸ್ಕರ, ಅದಿಷ್ಟೇ. ಅದನ್ನು ಅವನೇ ಮಾಡ್ತಾವನೆ. ಕೆಳಗಡೆ ಕುಂತಿದ್ದು ಸಾಲದು ಅಂತ ಇವಾಗ ಮೇಲ್ಗಡೆ ಬಂದು ಮೇಲ್ಗಡೆಯಿಂದ ಕೂತು ಮಾಡ್ತಾವನೆ. ನನ್ನ ಮಗ ಎಷ್ಟು ಒಳ್ಳೆಯವನಲ್ವ, ಅಮ್ಮನ ಕಷ್ಟ ಅರ್ಥ ಮಾಡ್ಕೊಂಡು ರೊಟ್ಟಿ ಮಾಡೋದಕ್ಕೆ ಬಂದವನೇ. ಬಂಗಾರ ಅವನು. ಎಲ್ಲ ತಾಯಂದ್ರು ಅವರ ಮಕ್ಕಳೇ ಬಂಗಾರ ಅಲ್ವಾ. ನೋಡಿ, ಇವತ್ತಿನ ಮನೆಯಿಂದ ಜಗಲಿ ಒಲಿಂದ ಇಬ್ಬತ್ತಿ ತಂದು ಒಡೆದಾಕಿ ಮಾರಿಗೆಲ್ಲ ನೋಡಿ ಮನೆ ಮೇಲೆ ಹಚ್ಕೊಂಡ್ರೆ ಮಾರಿ ಬಟ್ಟಿ ಎಲ್ಲ ತುಂಬ ಮಾಡ್ಕೊಳತ್ತಾನ. ಪೌಡ್ರ್ ಹಚ್ಕೊಂಡು ಇವಾಗ ತಲೆ ಇಕ್ಕೊಳತ್ತಾನಂತ, ತಲೆ ಇಕ್ಕೊತೀನಿ ಅಂತಾನೆ, ಬಟ್ ಅದು ಪೌಡ್ರ್ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಅದು ಆಗಲೇ ಹಾಕಿರೋ ವಿಡಿಯೋ ಅಮ್ಮನ ಮನೆಯದು. ಇವಾಗ ಡ್ರೆಸ್ ಚೇಂಜ್ ಮಾಡಿದ್ದೆ, ರೊಟ್ಟಿ ಮಾಡಿ ಪಾಪ ಸುಸ್ತಾಗಿದ್ದ, ಮೈ ತುಂಬ ಹಿಟ್ಟು ಮಾಡ್ಕೊಂಡಿದ್ದ. ಡ್ರೆಸ್ ಚೇಂಜ್ ಮಾಡಿದ್ರೆ ಆ ರೂಮಲ್ಲಿ ಹೋಗಿ ಆ ಥರ ಕಿತಾಪತಿಗಳು ಮಾಡ್ತಿದ್ದಾನೆ ನೋಡಿ. ಈಗ ಅಷ್ಟು ಬಟ್ಟೆ ಎಲ್ಲ ತೆಗ್ದಾಕ್ತಾನೆ ಗೊತ್ತಾ, ಆ ರೂಮ್ಗೆ ಹೋದರೆ ಸಾಕು ಬಟ್ಟೆ ಎಲ್ಲ ತೆಗ್ದಾಕೋದು, ಬಟ್ಟೆ ಎಲ್ಲ ತೆಗ್ದಾಕ್ತಾನೆ. ಇಷ್ಟು ಕಿತಾಪತಿ ಅಂದರೆ ಅಷ್ಟು ಕಿತಾಪತಿ ನನ್ನ ಮಗ. ಆದರೂ ಅವ್ನು ಮಾಡೋ ತರಲೆಗಳು, ತುಂಟಾಟ ಎಲ್ಲನೂ ಇಷ್ಟ ಆಗುತ್ತೆ. ಈ ವಯಸ್ಸಲ್ಲಿ ಮಾಡ್ದೇನೇನು ದೊಡ್ಡವರಾದ್ಮೇಲೆ ಮಾಡ್ತಾರೆ. ಸೊ ಈಗಲೇ ತಾನೇ ಅವ್ರು ಆಟ ಆಡೋ ವಯಸ್ಸಲ್ಲಿ ಕಿತಾಪತಿಗಳನ್ನ ಮಾಡ್ತಾರೆ. ಆದರೆ ಇನ್ನೊಂದು ಸ್ವಲ್ಪ ದೊಡ್ಡವರಾದರೆ ಅಂಗನವಾಡಿ, ಆಮೇಲೆ LKG UKG 1ನೇ 2ನೇ ಅಂತ ಸ್ಕೂಲ್ಗೆ ಹೋಗ್ಬಿಡ್ತಾರೆ. ಮನೇಲಿ ನಮಗೇನು ಮನಸ್ಸೇ ಬರೋಲ್ಲ ಈ ಥರ ಎಲ್ಲ ತರಲೆ ಮಾಡ್ಕೊಂಡಿರೋದು. ಮಕ್ಕಳು ಬೇಗ ಬೇಗನೆ ದೊಡ್ಡವರಾಗಿ ಸ್ಕೂಲ್ಗೆಲ್ಲ ಹೋಗ್ತಾರೆ ಅಂತ ಅದೊಂದು ನೋಡಿ. ನಿನ್ನೆ ಮೊನ್ನೆ ಹುಟ್ಟಿರೋ ಕೂಸು ಎಷ್ಟು ದೊಡ್ಡದಾಗಿದೆ. ಆ ಥರ ದಿನಗಳು ಎಷ್ಟು ಬೇಗ ಬೇಗ ಹೋಗುತ್ತೆ ಅಲ್ವಾ, ಹಂಗಾಗ್ಬಿಟ್ಟಿದೆ. ಈ ವಯಸ್ಸಲ್ಲಿ ಕಿತಾಪತಿ ಮಾಡ್ತಿರ್ಬೇಕಾದ್ರೆ ಯಾವಾಗ ದೊಡ್ಡವರಾಗ್ತಾರೋ ಅಂತೀವಿ. ದೊಡ್ಡವರಾದರೆ ಇನ್ನೂ ಚಿಕ್ಕವರಾಗಿ ಇರ್ಬೋದಿತ್ತಲ್ಲ ಅಂತೀವಿ. ಈ ಥರ ನಮ್ಮದು ಕತೆ ನೋಡಿ. ಆಟ ಆಡಿ ಆಡಿ ಸುಸ್ತಾದರೆ ಈ ಥರ ಮಲ್ಕೊಂಡ್ಬಿಡ್ತಾನೆ, ಒದ್ದಾಡ್ತಾನೆ ಮನೆ ತುಂಬ, ಒದ್ದಾಡಿ ಆಮೇಲೆ ಮತ್ತೆ ಆಟ ಆಡೋಕ್ಕೆ ಚಾಲೂ ಮಾಡ್ತಾನೆ. ಈ ಥರ ಆಟ ಆಡ್ತಾನೆ ನನ್ನ ಮಗ. ಇನ್ನು ನೋಡಿದ್ರೇ ಒಂಥರ ಖುಷಿ ನನಗೆ. ಆಟಗಳಂತೂ ತುಂಬ 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 ತರಲೆ. ಅಷ್ಟೇ ಚೆನ್ನಾಗಿ ಆಟ ಆಡ್ತಾನೆ, ಅಷ್ಟೇ ಚೆನ್ನಾಗಿ ನಮ್ಮನ್ನು ನಗಿಸ್ತಾನೆ, ತಾನೂ ನಗ್ತಾನೆ. ಎಲ್ಲ ಮಕ್ಕಳು ಆಡ್ತಾನೆ. ನಿಮ್ಮ ಮಗೇನು ಸ್ಪೆಷಲ್ ಅಲ್ಲ ಅಂತ ಕಮೆಂಟ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾರ ಮಕ್ಕಳು ಅವ್ರ ತಾಯಿಗಳಿಗೆ ಮಾತ್ರ ಸ್ಪೆಷಲ್ ಅಲ್ವಾ, ಹಾಗೆ. ಆಮೇಲೆ ನೈಟು ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡಬೇಕು ಅಂತ ಕೂತು ನನ್ನ ಮಗ ಇನ್ನೂ ಮಲ್ಕೊಂಡಿಲ್ಲ. ಈ ಥರ ಅವ್ರ ತಾತನ ಗುದಿಯೋದು ಅಥವಾ ನನ್ನನ್ನು ಗುದಿಯೋಕ್ಕೆ ಬರೋದು, ಈ ಥರ ಸಂಜೆ ಆಟ ಆಡ್ತಿದ್ದಾನೆ. ಆಟ ಆಡೋದು ನೋಡಿ. ನೋಡಿದ್ರಲ್ಲ ಇವನು ಆಟ ಆಡ್ತಿರೋದನ್ನು. ಇವಾಗ ಇವನ್ನ ನಿಲ್ಲಿಸಿ ಊಟ ಮಾಡಿ ಆಮೇಲೆ ಮಲ್ಕೊಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.